अगर आपके दांत टेढ़े मेढ़े हैं, आगे पीछे हैं या दांतों के बीच में गैप है और आप दांत सीधा करना चाहते हो तो ಓಕೆ, ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತು ನಾನು ಏನು ಡಿಸ್ಕಷನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟದಲ್ಲಿ ಆ 2 ಮಾರ್ಕ್ಸ್ದು ಕ್ವಶನ್ಸ್ಗಳನ್ನು ಯಾವ ರೀತಿಯಾಗಿ ಕೇಳಬಹುದು ಅಂತಕ್ಕಂಥದ್ದನ್ನು ಇಲ್ಲಿ ನಾನು ಡಿಸ್ಕಷನನ್ನು ಮಾಡ್ತಾ ಇದ್ದೀನಿ. ಆ ಥೆರಾಟಿಕಲ್ ಕ್ವಶನ್ಸ್ಗಳನ್ನು ಯಾವ ರೀತಿಯಾಗಿ ಕೇಳ್ಬೋದು ಅಂತಕ್ಕಂಥದ್ದನ್ನು ಇಲ್ಲಿ ನಾನು ಡಿಸ್ಕಷನನ್ನು ಮಾಡ್ತಾ ಇದ್ದೀನಿ. ಓಕೆ, ಮೊದಲಿಗೆ ಏನು ಮಾಡೋಣ ಅಂದ್ರೆ ಅದಕ್ಕೆ ಕೆಲವೊಂದು ಕ್ವಶನ್ ಪೇಪರ್ಗಳನ್ನು ಈಗಾಗಲೇ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ನಿಮ್ಮ ಸಿಲೆಬಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೆಲವೊಂದು ಕ್ವಶನ್ಗಳನ್ನು ಯಾವ ರೀತಿಯಾಗಿ ಕೇಳಿದ್ದಾನೆ ಮತ್ತು ಅವನ್ನ ಯಾವ ರೀತಿಯಾಗಿ ನಾವು ಆನ್ಸರನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಮೊದಲಿಗೆ ಕ್ವಶನ್ ಪೇಪರ್ 2018. ಓಕೆ, ಡಿಫೈನ್ ಬಿಸ್ನೆಸ್ ನೋಡ್ರಿ. ಸ್ವಲ್ಪ ಇದಾಗಿದೆ. ಓಕೆ, ಡಿಫೈನ್ ಫೈನಾನ್ಸ್. ಫೈನಾನ್ಸ್ ಅಂದ್ರೆ ಏನಂದ್ರೆ ದ ಪ್ರೈಸನ್ ಆರ್ ರಿಸರ್ವೇಷನ್ ಆಫ್ ಮನಿ ಅಟ್ ದ ಟೈಮ್ ಆಫ್ ವೆನ್ ಇಟ್ ಈಸ್ ರಿಕ್ವೈರ್ಡ್, ದೆನ್ ಇಟ್ ಈಸ್ ಕಾಲ್ಡ್ ಫೈನಾನ್ಸ್. ನೋಡ್ರಿ, ನಮಗೆ ಯಾವಾಗ ದುಡ್ಡು ಬೇಕು ಅದನ್ನು ತೆಗೆದಿಡ್ತಕ್ಕಂಥ ಒಂದು ಸಿಸ್ಟಮ್ಗೆ ನಾವೇನಂತ ಕರಿತಾ ಇರೋದಕ್ಕೆ ಫೈನಾನ್ಸ್ ಅಂತ ಕರಿತಾ ಇದ್ದೀವಿ. ದ ಪ್ರೈಸನ್ ಆರ್ ರಿಸರ್ವೇಷನ್ ಆಫ್ ಮನಿ ಅಟ್ ದ ಟೈಮ್ ವ್ಯಾನ್ ಇಟ್ ಈಸ್ ರಿಕ್ವೈರ್ಡ್, ದಟ್ ಈಸ್ ಕಾಲ್ಡ್ ಆಸ್ ಅ ಫೈನಾನ್ಸ್. ಯಾವಾಗ ನಮಗೆ ದುಡ್ಡು ಬೇಕು ಅಂತಕ್ಕಂಥದ್ದನ್ನು ನಾವೇನು ಅಮೌಂಟನ್ನು ತೆಗೆದಿಡ್ತಾ ಇದ್ದೇವಲ್ಲ, ಓಕೆ, ನಾಳೆಗೆ ಬೇಕಾಗಿರ್ಬೋದು ಅಥವಾ 1 ವೀಕ್ ಬಿಟ್ಟು ಆದ ನಂತರ ಬೇಕಾಗಿರ್ಬೋದು ಅಥವಾ ಒಂದು ಇಯರ್ ಆದ ನಂತರ ಬೇಕಾಗಿರ್ಬೋದು. ಒಟ್ಟಾರೆ ನಮಗೆ ಯಾವಾಗ ದುಡ್ಡು ಬೇಕು, ಇವತ್ತೇ ಸಂಜೆನಾಗ ಬೇಕಾಗಿರ್ಬೋದು, ಇವತ್ತು ಮಧ್ಯಾಹ್ನ ಬೇಕಾಗಿರ್ಬೋದು, ಒಟ್ಟಾರೆ ನಮಗೆ ಬೇಕಾಗಿರ್ತಕ್ಕಂಥ ಸಂದರ್ಭದಾಗ ಫೈನಾನ್ಸ್ ಅನ್ನು ಇರುವಂತೆ ನೋಡ್ಕೊಳ್ಳೋದು, ಅಮೌಂಟ್ ಅನ್ನು ಇರುವಂತೆ ನೋಡ್ಕೊಳ್ಳೋದಕ್ಕೆ ಏನಂತ ಕರಿತಾ ಇರೋದಕ್ಕೆ ಫೈನಾನ್ಸ್ ಅಂತ ಕರಿತಾ ಇದ್ದೀವಿ. ದ ಪ್ರೈಸನ್ ಆರ್ ರಿಸರ್ವೇಷನ್ ಆಫ್ ಮನಿ ಅಟ್ ದ ಟೈಮ್ ವೆನ್ ಇಟ್ ಈಸ್ ರಿಕ್ವೈರ್ಡ್, ದಟ್ ಈಸ್ ಕಾಲ್ಡ್ ಆಸ್ ಅ ಫೈನಾನ್ಸ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಟ್ ಈಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್? What is financial management? The collection of funds with minimum cost. The collection of funds with minimum cost, least risk and effective utilization of funds. ನೋಡ್ರಿ, ಅಮೌಂಟನ್ನು ಯಾವ ರೀತಿ ನಾವು ಕಲೆಕ್ಷನ್ ಮಾಡಬೇಕಪ್ಪ ಅಂದ್ರೆ ಮಿನಿಮಮ್ ಕಾಸ್ಟ್ ಇರಬೇಕು, ಲೀಸ್ಟ್ ರಿಸ್ಕ್ ಇರಬೇಕು, ಇಫೆಕ್ಟಿವ್ ಆಗಿ ಯುಟಿಲೈಸೇಷನ್ ಮಾಡ್ತಿರಬೇಕು ಮತ್ತು ಟು ಅಚೀವ್ ದ ಬೆಸ್ಟ್ ರಿಸಲ್ಟ್ಸ್ ಇನ್ ದ ಬಿಸ್ನೆಸ್ ಇಸ್ ಕಾಲ್ಡ್ ಆಸ್ ಅ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತೇಳಿ ಎದಕ್ಕೆ ಕರಿತಾ ಇದೆಯಪ್ಪ ಅಂದ್ರೆ ನಾವು ಕಲೆಕ್ಷನ್ ಮಾಡ್ತಕ್ಕಂಥ ಅಮೌಂಟ್ ಏನು ಮಾಡ್ತೇವಲ್ಲ, ಏನು ಅಮೌಂಟನ್ನು ನಾವು ರೇಸ್ ಮಾಡ್ತಾ ಇದ್ದೀವಿ, ಏನು ಅಮೌಂಟನ್ನು ಕಲೆಕ್ಷನ್ ಮಾಡ್ತಾ ಇದ್ದಲ್ಲ ಅದ್ರ ಮ್ಯಾಗಿಂದ ಇರ್ತಕ್ಕಂಥ ನಾವೇನು ರೇಟ್ ಆಫ್ ಇಂಟ್ರೆಸ್ಟನ್ನು ಕೊಡ್ತಾ ಇದ್ದೀವಿ ಭಾಳ ಕಡಿಮೆ ಇರಬೇಕು ಮತ್ತು ನಾವು ಕಲೆಕ್ಷನ್ ಮಾಡಿದ ನಂತರ ಅದ್ರ ಮ್ಯಾಗ ರಿಸ್ಕ್ ಕಡಿಮೆ ಇರಬೇಕು. ಆದ್ರೆ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡ್ತಿರ್ಬೇಕು, ನಮ್ಮ ಅಚೀವ್ಮೆಂಟನ್ನು, ನಮ್ಮ ಅಬ್ಜೆಕ್ಟಿವನ್ನು ಅಚೀವ್ಮೆಂಟ್ ಮಾಡುವಂಥದ್ದು ಇರಬೇಕು. ದಟ್ ಈಸ್ ಕಾಲ್ಡ್ ಆಸ್ ಅ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ದ ಕಲೆಕ್ಷನ್ ಆಫ್ ಫಂಡ್ಸ್ ವಿತ್ ಮಿನಿಮಮ್ ಕಾಸ್ಟ್, ಲೀಸ್ಟ್ ರಿಸ್ಕ್ ಆ್ಯಂಡ್ ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ಫಂಡ್ಸ್ ಟು ಅಚೀವ್ ದ ಬೆಸ್ಟ್ ರಿಸಲ್ಟ್ ಇನ್ ಅ ಬಿಸ್ನೆಸ್ ಇಸ್ ಕಾಲ್ಡ್ ಆಸ್ ಅ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಅಂದ್ರೆ ಏನಪ್ಪ ಅಂದರೆ, ಓಕೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನ್ರಿ, ಫಂಡನ್ನು ಕಲೆಕ್ಷನ್ ಮಾಡ್ತಿರ್ಬೇಕು. ಯಾವ ರೀತಿ ಕಲೆಕ್ಷನ್ ಮಾಡ್ಬೇಕಂದ್ರೆ ಮಿನಿಮಮ್ ಕಾಸ್ಟ್ ಇರಬೇಕು, ಮಿನಿಮಮ್ ರಿಸ್ಕ್ ಇರಬೇಕು, ಆಮೇಲೆ ಇಫೆಕ್ಟಿವ್ ಆಗಿ ನಾವು ಯುಟಿಲೈಸೇಷನ್ ಮಾಡಬೇಕು. ಅದೇ ರೀತಿಯಾಗಿ ನಾವೇನು ಅನ್ಕೊಂಡಿರ್ತೀವಿ ಆ ಅಬ್ಜೆಕ್ಟಿವ್ನ ನಾವು ಅಚೀವ್ಮೆಂಟ್ ಮಾಡ್ತಿರ್ಬೇಕು, ನಾವು ಅಬ್ಜೆಕ್ಟಿವ್ನ ಅಚೀವ್ ಮಾಡಬೇಕು. ಈ ಒಟ್ಟಾರೆ ನಾವು ಇದಕ್ಕೆ ಏನಂತ ಕರಿತೀರ ಅಂದ್ರೆ ಇದಕ್ಕೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕರಿತಾ ಇದೀವಿ. ಓಕೆ, ವಾಟ್ ಮೀನ್ ಬೈ ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್? Collection of funds with the minimum cost, least risk and effective utilization of funds to achieve the best result
in the business is called financial management. Next one, what is net present value? Nodri, net present value means the difference between the present value of a cash inflow, the present value of a cash outflow over a period of time is called as a net present value. ನೋಡ್ರಿ, ವಾಟ್ ಈಸ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಕೇಳಿದಾನ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂದ್ರೆ ಏನಪ್ಪಾ ಅಂದ್ರೆ ದ ಡಿಫರೆನ್ಸ್ ಬಿಟ್ವೀನ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ ಫ್ಲೋ, ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ ಫ್ಲೋ ಓವರ್ ಪೀರಿಯಡ್ ಆಫ್ ಟೈಮ್ ಈಸ್ ಕಾಲ್ಡ್ ಆಸ್ ಅ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಅಂದ್ರೆ ನಮಗೆ ಕ್ಯಾಶ್ ಏನು ಬರಬಹುದು, ನಮ್ಮ ಕಡೆಯಿಂದ ಏನು ಕ್ಯಾಶ್ ಅನ್ನ ಹೋಗಬಹುದು, ಆ ಎರಡು ಡಿಫರೆನ್ಸ್ ಅನ್ನ ನಾವೇನು ಕಂಡು ಹಿಡಿತೇವಲ್ಲ ಅದಕ್ಕೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಕರಿತೀವಿ. ಎಕ್ಸಾಂಪಲ್, ನಮಗೆ 5 years ತನ ನಮಗೆ ಇನ್ಕಮ್ ಒಂದು 1 lakh rupees ಬರ್ತದ ಅಂತ ತಿಳ್ಕೋರಿ. ಆದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ 80,000 rupees ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿವಿ. ನಾವು ಇನ್ವೆಸ್ಟ್ಮೆಂಟ್ ಮಾಡಿದ 80,000 5 ವರ್ಷ ತನ ನಮಗೆ ಬರ್ತಕ್ಕಂಥ ಇನ್ಕಮ್ ಎಷ್ಟಾದ್ರಿ 1 lakh ಅದ. ಅಂದ್ರೆ 20,000 rupees ನಮ್ಗೆ ಏನಾಗತ್ತಪ್ಪ ಅಂದ್ರೆ ಅಮೌಂಟ್ ಅನ್ನ ಉಳಿತದ. ಆ 20,000 rupees ನಾವೇನಂತ ಕರೀತಾರ ಅದಕ್ಕೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಕರೀತಾ ಇದೀವಿ. ಓಕೆ, ವಾಟ್ ಇಸ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ ಫ್ಲೋ ಅಂಡ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ ಫ್ಲೋ ಓವರ್ ಪೀರಿಯಡ್ ಆಫ್ ಟೈಮ್ ಈಸ್ ಕಾಲ್ಡ್ as the net present value. Next one, define capital structure. ನೋಡ್ರಿ, define capital structure. Capital structure refers to the proportion of debt, preferred share capital, equity capital and retained earnings in the total capital of the company. ಅಂದ್ರೆ ನಮ್ಮ ಕಂಪನಿ ಒಳಗ ಈಕ್ವಿಟಿ ಕ್ಯಾಪಿಟಲ್ ಎಷ್ಟದ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟದ, ಡಿಬೆಂಚರ್ ಎಷ್ಟದಾವ, ರಿಟರ್ನ್ಡ್ ಅರ್ನಿಂಗ್ಸ್ ಅಂದ್ರೆ ರಿಸರ್ವ್ ಎಷ್ಟದ, ಪ್ರಾಫಿಟ್ ಅಂಡ್ ಲಾಸ್ ಅಮೌಂಟ್ ಎಷ್ಟದ. ಅಂದ್ರೆ ಎಷ್ಟೆಷ್ಟು 20% ಇಕ್ವಿಟಿ ಕ್ಯಾಪಿಟಲ್ ಇರಬಹುದು, 30% ಡೆಟ್ ಇರಬಹುದು, 50% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರಬಹುದು, 110% ರಿಟರ್ನ್ಡ್ ಅರ್ನಿಂಗ್ಸ್ ಇರಬಹುದು. ಅಂದ್ರೆ ಯಾವ್ಯಾವ ಎಷ್ಟೆಷ್ಟು ಪರ್ಸೆಂಟೇಜ್ ಅದ ಅಂತಕ್ಕಂಥದ್ದನ್ನ ನಾವು ತೋರಿಸ್ತಕ್ಕಂಥ ಸ್ಟ್ರಕ್ಚರ್ಗೆ ನಾವೇನಂತ ಕರಿತಿರೋದಕ್ಕ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕರಿತಾ ಇದೀವಿ. ಓಕೆ, ವಾಟ್ ಮೀನ್ ಬೈ ದ ಕ್ಯಾಪಿಟಲ್ ಸ್ಟ್ರಕ್ಚರ್? ನೋಡ್ರಿ, ವಾಟ್ ಮೀನ್ ಬೈ ದ ಕ್ಯಾಪಿಟಲ್ ಸ್ಟ್ರಕ್ಚರ್ refers to the proportion of debt, preferred share capital, equity capital and retained earnings in the total capital of the company. ನೋಡ್ರಿ, ಕಂಪನಿ ಒಳಗೆ ಡೆಟ್ ಎಷ್ಟದ, ಎಷ್ಟು ಪ್ರಪೋರ್ಷನ್ ಅದ, ಪ್ರಿಫರೆಡ್ ಶೇರ್ ಕ್ಯಾಪಿಟಲ್ ಎಷ್ಟು ಪ್ರಪೋರ್ಷನ್ ಅದ, ಇಕ್ವಿಟಿ ಕ್ಯಾಪಿಟಲ್ ಎಷ್ಟು ಪ್ರಪೋರ್ಷನ್ ಅದ, ರಿಟರ್ನ್ಡ್ ಅರ್ನಿಂಗ್ಸ್ ಎಷ್ಟು ಪ್ರಪೋರ್ಷನ್ ಅದ, ಇವೆಲ್ಲ ಒಂದು ಪ್ರಪೋರ್ಷನ್ಗೆ ನಾವೇನಂತ ಕರಿತೀರ ಅದಕ್ಕೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕರಿತಾ ಇದೀವಿ. What is the negative working capital? What is the negative working capital? ನೋಡ್ರಿ, negative working capital is when the business has more current liabilities than current asset. ನೋಡ್ರಿ, when the business has a more current liabilities than current asset. current asset ಕಿಂತ current liabilities ಗಳು ಜಾಸ್ತಿ ಬಿತ್ತು ಅಂದ್ರ, ಜಾಸ್ತಿ ಅಮೌಂಟ್ ಇತ್ತು ಅಂದ್ರ ಆ ಅಮೌಂಟ್ಗೆ ನಾವೇನಂತ ಕರಿತೀರ ಅದಕ್ಕೆ ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಎಕ್ಸಾಂಪಲ್, ಕರೆಂಟ್ ಅಸೆಟ್ 20,000 ಆದ್ರೆ ಕರೆಂಟ್ ಲಯಬಿಲಿಟಿ 50,000 ಅಂದ್ರೆ 20,000 minus 50,000 ಅಂದ್ರೆ minus 30,000 rupees ಬರ್ತದ ವರ್ಕಿಂಗ್ ಕ್ಯಾಪಿಟಲ್. Okay, that is the negative working capital. When the company has a more current liabilities than the current asset, okay, what the company has the balance in working capital, that capital is called as a negative working capital. Means if the company is having the more current liabilities than the current assets, okay, such working capital is called as a negative working capital. In a question paper 2019,
ವಾಟ್ ಈಸ್ ಬಿಸ್ನೆಸ್ ಫೈನಾನ್ಸ್? ನೋಡ್ರಿ, ಬರೀ ಫೈನಾನ್ಸ್ ಬೇರೆ, ಬಿಸ್ನೆಸ್ ಫೈನಾನ್ಸ್ ಬೇರೆ. ನೋಡ್ರಿ, ಆಗಲೇ ನಾವು ಆಲ್ರೆಡಿ ಫೈನಾನ್ಸ್ ಅಂತೇಳಿ ನಾವು ಡಿಸ್ಕಷನ್ ಅನ್ನ ಮಾಡೇವಿ. ಇಲ್ಲಿ ಬಿಸ್ನೆಸ್ ಫೈನಾನ್ಸ್ ಅಂತ ಅದ. ಫೈನಾನ್ಸ್ಗೆ ಇರ್ತಕ್ಕಂಥ ಮೀನಿಂಗ ಬೇರೆ, ಬಿಸ್ನೆಸ್ ಫೈನಾನ್ಸ್ಗೆ ಇರ್ತಕ್ಕಂಥ ಮೀನಿಂಗ ಬೇರೆ. ನೋಡ್ರಿ, the process of raising, providing, managing of all money to be used in the connection with the business activities is called business finance. ನಮ್ಮ ಬಿಸ್ನೆಸ್ ಬೇಕಾಗಿರ್ತಕ್ಕಂಥ ಅಮೌಂಟ್ ಅನ್ನ ಕಲೆಕ್ಷನ್ ಮಾಡೋದು, ಕಲೆಕ್ಷನ್ ಮಾಡಿ ಅದನ್ನ ಬಿಸ್ನೆಸ್ನಾಗ ಇನ್ವೆಸ್ಟ್ಮೆಂಟ್ ಮಾಡೋದು, ಇನ್ವೆಸ್ಟ್ಮೆಂಟ್ ಮಾಡಿದ ನಂತರ ಅದನ್ನ ಮ್ಯಾನೇಜ್ಮೆಂಟ್ ಮಾಡೋದು. ನೋಡ್ರಿ, ಬಿಸ್ನೆಸ್ ಫೈನಾನ್ಸ್ ಅಂದ್ರೆ ಏನ್ರಿ? ಈಗ ನಮ್ಮ ಬಿಸ್ನೆಸ್ಸಿಗೆ 1 lakh rupees ಬೇಕಾಗಿದೆ ಅಂತ ತಿಳ್ಕೋರಿ. 1 lakh rupees ಬ್ಯಾಂಕಿಂದ ಲೋನ್ ತಗೊಳ್ಳೋದು, ಲೋನ್ ತಗೊಂಡು ನಮ್ಮ ಅಸೆಟ್ಗಳನ್ನ ಪರ್ಚೇಸ್ ಮಾಡೋದು, ಮಷನರಿನ ಪರ್ಚೇಸ್ ಮಾಡೋದು, ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದು. ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ಅಮೌಂಟ್ ಅನ್ನ ಕರೆಕ್ಟ್ ಆಗಿ ಯೂಸ್ ಆಗುವಂತೆ ನೋಡ್ಕೊಳ್ಳೋದಕ್ಕೆ ಅದಕ್ಕೆ ಏನಂತ ಕರೀತಾರೆ? ಅದಕ್ಕೆ ಬಿಸ್ನೆಸ್ ಫೈನಾನ್ಸ್ ಅಂತ ಕರೀತಾ ಇದ್ದೀವಿ. ಫೈನಾನ್ಸ್ ಮೀನಿಂಗ್ ಬೇರೆ, ಬಿಸ್ನೆಸ್ ಫೈನಾನ್ಸ್ ಮೀನಿಂಗ್ ಬೇರೆ. ನೋಡ್ರಿ, ದ ಪ್ರೊಸೆಸ್ ಆಫ್ ರೈಸಿಂಗ್, providing and managing of all money to be used in connection with the business activities is called as a business finance. ನೋಡ್ರಿ, ಪ್ರೊಫೆಷನಲ್ ಅಂದ್ರೆ ಭಾಗ. ಪ್ರೊಫೆಷನಲ್ ಅಂದ್ರೆ ಏನ್ರಿ? ಭಾಗ. ಎಷ್ಟು ಭಾಗ? 20%, 30%, 50%, ವಾಟ್ ಎವರ್ ಇಟ್ ಮೇ ಬಿ. ನೋಡ್ರಿ, ಅಂದ್ರೆ ಬಿಸ್ನೆಸ್ ಬೇಕಾಗಿರ್ತಕ್ಕಂಥ ಅಮೌಂಟ್ ಅನ್ನ ರೈಸ್ ಮಾಡೋದು, ಕಲೆಕ್ಷನ್ ಮಾಡೋದು, ಕಲೆಕ್ಷನ್ ಮಾಡಿ ಬಿಸ್ನೆಸ್ನಾಗ ಇನ್ವೆಸ್ಟ್ಮೆಂಟ್ ಮಾಡೋದು, ಇನ್ವೆಸ್ಟ್ಮೆಂಟ್ ಮಾಡಿದ ನಂತರ ಅದನ್ನು ಮ್ಯಾನೇಜ್ಮೆಂಟ್ ಮಾಡೋದು, ಅದಕ್ಕೇನಂತ ಕರೀತಾರೆ? ಅದಕ್ಕೆ ಬಿಸ್ನೆಸ್ ಫೈನಾನ್ಸ್ ಅಂತ ಕರೀತಾ ಇದ್ದೀವಿ. ನೋಡ್ರಿ, ದ ಪ್ರೊಸೆಸ್ ಆಫ್ ರೈಸಿಂಗ್, ಪ್ರೊವೈಡಿಂಗ್, ಮ್ಯಾನೇಜಿಂಗ್ ಆಫ್ ಆಲ್ ಮನಿ ಟು ಬಿ ಯೂಸ್ಡ್ ಇನ್ ಕನೆಕ್ಷನ್ ವಿತ್ ಬಿಸ್ನೆಸ್ ಆಕ್ಟಿವಿಟೀಸ್ ಈಸ್ ಕಾಲ್ಡ್ ಆಸ್ ದ ಬಿಸ್ನೆಸ್ ಫೈನಾನ್ಸ್. ನೆಕ್ಸ್ಟ್ ಒನ್, ವಾಟ್ ಇಸ್ ದ ಟೈಮ್ ವ್ಯಾಲ್ಯೂ ಆಫ್ ಮನಿ? ವಾಟ್ ಇಸ್ ದ ಟೈಮ್ ವ್ಯಾಲ್ಯೂ ಆಫ್ ಮನಿ? The value of the money for the future is less than the present value is called the time value of money or time preference money. Nodri, what is the time value of money? The value of the money for the future is less than the present value is called as the time value of money. ಅಂದ್ರೆ ಫ್ಯೂಚರ್ ವ್ಯಾಲ್ಯೂಕ್ಕಿಂತ ಪ್ರೆಸೆಂಟ್ ವ್ಯಾಲ್ಯೂ ಜಾಸ್ತಿ ಇರ್ತದ. ಯಾವಾಗಲೂ ನೆನಪಿಟ್ಟುಕೋರಿ, ಫ್ಯೂಚರ್ ವ್ಯಾಲ್ಯೂಕ್ಕಿಂತ ಪ್ರೆಸೆಂಟ್ ವ್ಯಾಲ್ಯೂ ಜಾಸ್ತಿ ಇರ್ತದ. ಅದಕ್ಕೆ ನಾವು ನಾರ್ಮಲ್ ಆಗಿ ಏನಂತ ಕರಿತಾರೆ? ಅದಕ್ಕೆ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಕರಿತಾ ಇದ್ದೀವಿ. ಒಂದು ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಿ. ನಾನು ಈಗ ನಿಮ್ಮ ಪ್ಯಾಕೆಟ್ನಲ್ಲಿ ಒಂದು 100 rupees ಅದ ಅಂತ ತಿಳ್ಕೋರಿ. ನಿಮ್ಮ ಪ್ಯಾಕೆಟ್ನಲ್ಲಿ 100 rupees ಅದ. ನಿಮಗೆ ಭಾಳ ಹಸು ಆಗಿಬಿಟ್ಟದ. ಯಾವ್ದಾದ್ರು ಒಂದು ಹೋಟೆಲಕ್ಕೆ ಹೋಗಿ ಏನಾದರೂ ತಿನ್ನಬೇಕಂತೇಳಿ ನೀವು ಡಿಸೈಡ್ ಮಾಡಿಬಿಟ್ಟಿರಿ. ಏನೋ ತಿನ್ಬೇಕಂತೇಳಿ ಡಿಸೈಡ್ ಮಾಡಿಬಿಟ್ಟಿರಿ. ಭಯಂಕರ ಹೊಸ ಆಗಿಬಿಟ್ಟದ. ಏನಾದರೂ ತಿನ್ಬೇಕಂತೇಳಿ ಡಿಸೈಡ್ ಮಾಡಿಬಿಟ್ಟಿರಿ. ಅಷ್ಟರೊಳಗೆ ನಿಮ್ಮ ಫ್ರೆಂಡ್ ಬಂದು ಏನೋ ಒಂದು 100 ರೂಪಾಯಿ ಸಾಲ ಬೇಕಾಗ್ಯದ, ಅರ್ಜೆಂಟ್ ಬೇಕಾಗ್ಯದ ಅಂತ ಕೇಳಿದಾಗ ಅವಾಗ ನೀವೇನು ಮಾಡ್ತೀರಿ? ಕೊಟ್ಟು ಬಿಡ್ತೀರಿ. ಆದ್ರೆ ನೀವೇನು ತ್ಯಾಗ ಮಾಡಿದ್ರಿ? ಇಲ್ಲಿ ನಿಮ್ಮ ಹೊಟ್ಟಿ ಹಸುವನ್ನ, ನಿಮ್ಮ ಹಸುವನ್ನ ನೀವು ತ್ಯಾಗ ಮಾಡಿದ್ರಿ. ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ವ್ಯಾಲ್ಯೂ ಆಫ್ ಮನಿ ಅಂತ ಕರಿತೀವಿ. ಯಾಕಂದ್ರೆ 100 rupees ನೀವು ಕನ್ಸಂಪ್ಷನ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ನಿಮ್ದು ಏನಾಕಿತ್ತಪ್ಪ ಅಂದ್ರೆ ಹೊಟ್ಟೆ ತುಂಬ್ತಿತ್ತು. ಅಂದ್ರೆ ಆ ಹೊಟ್ಟೆಯನ್ನು ತುಂಬತಕ್ಕಂಥ ತ್ಯಾಗನ ಮಾಡಿಬಿಟ್ರಿ ನೀವು, ಅದಲ್ರಿ? ಇದಕ್ಕೆ ನಾವೇನಂತ ಕರಿತೀರಿ? ಇದಕ್ಕೆ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಕರಿತಾ ಇದೀವಿ. ಗೊತ್ತಾಯ್ತ್ರಿ? ದ ವ್ಯಾಲ್ಯೂ ಆಫ್ ದ ಮನಿ ಫಾರ್ ದ ಫ್ಯೂಚರ್ ಇಸ್ ಲೆಸ್ ದ್ಯಾನ್ ದ ಪ್ರೆಸೆಂಟ್ ವ್ಯಾಲ್ಯೂ ಇಸ್ ಕಾಲ್ಡ್ ಆಸ್ ದ ಟೈಮ್ ವ್ಯಾಲ್ಯೂ ಆಫ್ ಮನಿ. ಓಕೆ ಅಮ್ಮ, ಹೇಳಬಹುದು ನಿಮ್ಮ ಫ್ರೆಂಡ್ ಒಂದು ವಾರ ಬಿಟ್ಟು ಕೊಡ್ತೀನಿ ಅಂತ ಹೇಳಿ. ಆದ್ರೆ ಈಗ ಹೊಟ್ಟೆ ತುಂಬಿಸೋರು ಯಾರಿಗೆ? ಈಗ ಹೊಟ್ಟೆ ತುಂಬಿಸೋರು ಯಾರಿಗೆ? ದಟ್ ಇಸ್ ಅ ಕ್ವಶನ್. ಅಂದ್ರೆ ನಾವು ಒಂದು ವಾರ ಬಿಟ್ಟು ಇನ್ನೊಂದು ಹೊಟ್ಟೆ ತುಂಬಸಕ್ ಹಾಕದನ್ರಿ. ದಟ್ ಇಸ್ ನಾಟ್ ಪಾಸಿಬಲ್, ಅದಲ್ರಿ? ಅದನ್ನ ಪಾಸಿಬಿಲಿಟಿ ಆಗಕ್ ಸಾಧ್ಯನೇ ಇಲ್ಲ ಅದನ್ನ. ಆದ್ರೆ ಇವತ್ತಿನ ಪ್ರೆಸೆಂಟ್ ವ್ಯಾಲ್ಯೂ ಏನು ಜಾಸ್ತಿ ಇರ್ತದಲ್ಲ, ಓಕೆ, ಫ್ಯೂಚರ್ ಅಂದ್ರೆ ಅದಕ್ಕೆ ಏನಂತ ಕರಿತಾರೆ? ಅದಕ್ಕೆ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಕರಿತಾ ಇದೀವಿ. ಓಕೆ, ಮೆನ್ಷನ್ ದ ಡಿಫರೆನ್ಸಸ್ ಬಿಟ್ವೀನ್ ಆಪರೇಟಿಂಗ್ ಅಂಡ್ ಫೈನಾನ್ಷಿಯಲ್ ಲಿವರೇಜ್. ನೋಡ್ರಿ, ಇಲ್ಲಿ 5 marks ಕ್ವಶನ್ ಅನ್ನ ಕೇಳಿರ್ಬೋದು ಅಥವಾ 2 marks ಕ್ವಶನ್ ಗಳನ್ನ ಕೇಳಿರ್ಬೋದು. ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಆಪರೇಟಿಂಗ್ ಅಂಡ್ ಫೈನಾನ್ಷಿಯಲ್ ಲಿವರೇಜ್? ನೋಡ್ರಿ, ಇಲ್ಲಿ ಲಿವರೇಜ್ ಅನ್ನ ನಾವು ಡಿಫರೆನ್ಸ್ ಅನ್ನ ಡಿಸ್ಕಷನ್ ಮಾಡೋಣ. Operating leverage refers to a situation where a change in sales revenue
bring about more than proportionate changes in the operating profit or EBIT. If there is any change in sales, it brings the change in EBIT, that is called as operating leverage. ನೋಡ್ರಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ವಾಟ್ ಮೀನ್ ಬೈ ಆಪರೇಟಿಂಗ್ ಲೆವರೇಜ್? if there is a change in sales, it brings the changes in EBIT, that is called as a operating leverage. ಯಾವಾಗ ನಮಗೆ ಸೇಲ್ಸ್ ಒಳಗೆ ಚೇಂಜಸ್ ಆಗ್ತದ, ಇಮಿಡಿಯೇಟ್ ಆಗಿ EBIT ಒಳಗೆ ಚೇಂಜ್ ಆಗತ್ತ, ಅದಕ್ಕೆ ನಾವೇನಂತ ಕರಿತೀರ, ಅದಕ್ಕೆ ಆಪರೇಟಿಂಗ್ ಲೆವರೇಜ್ ಅಂತ ಕರಿತಾ ಇದ್ದೀವಿ. ನೋಡ್ರಿ, if there is a change in the sales, it brings the change in EBIT, that is called as a operating leverage. ನೋಡ್ರಿ, ಆಪರೇಟಿಂಗ್ ಲೆವರೇಜ್ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಾನು. ನೋಡ್ರಿ, ಆಪರೇಟಿಂಗ್ ಲೆವರೇಜ್ ಅಂದ್ರೆ ಇಷ್ಟ ತಿಳ್ಕೊಂಡ್ಬಿಟ್ರಿ, ಸಿಂಪಲ್ ಆಗಿ ತಿಳ್ಕೊರಿ. ಚೇಂಜ್ ಒಳಗೆ ಏನಾದರೂ ಸೇಲ್ಸ್ ಒಳಗೆ ಏನಾದರೂ ಚೇಂಜ್ ಆಯ್ತಂದ್ರ ಇಮಿಡಿಯೇಟ್ ಆಗಿ EBIT ಒಳಗೆ ಚೇಂಜ್ ಆಗ್ತದ, ಅದಕ್ಕೆ ನಾವೇನಂತ ಕರಿತೀರ, ಅದಕ್ಕೆ ಆಪರೇಟಿಂಗ್ ಲೆವರೇಜ್ ಅಂತ ಕರಿತಾ ಇದ್ದೇವೆ. ಇಫ್ ದರ್ ಈಸ್ ಎನಿ ಚೇಂಜ್ ಇನ್ ದ ಸೇಲ್ಸ್, ಆಟೋಮೆಟಿಕ್ಲಿ it will be affected on the EBIT, it will be affected on operating profit. Okay, such situation is called as a ಆಪರೇಟಿಂಗ್ ಲೆವರೇಜ್. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಲಿವರೇಜ್ ಅಂದ್ರೆ ಏನಪ್ಪ? ಸೂಕ್ಷ್ಮವಾಗಿ ಇಫೆಕ್ಟ್ ಆಗ್ತಕ್ಕಂಥದಕ್ಕೆ ನಾವೇನಂತ ಕರಿತೀರ, ಅದಕ್ಕೆ ಲಿವರೇಜ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್, ಲೈಫ್ ಎಕ್ಸಾಂಪಲ್ ನಾನು ತಗೋತೀನಿ. ನೀವು ಏನಾದ್ರು ಎಕ್ಸಾಮ್ಗೆ ಲೇಟ್ ಆಗಿ ಹಾದ್ರಂತ ತಿಳ್ಕೊರಿ, ಏನಾಗತ್ತೀರ ಅವಾಗ? ಪೇಪರ್ ಸರಿ ಆಗೋದಿಲ್ಲ, ಗಡಿಬಿಡಿ ಆಗಿಬಿಡ್ತದ, ಆಮೇಲೆ ಏನಾಗತ್ತೆ, ರಿಸಲ್ಟ್ ಡೌನ್ ಆಗ್ತದೆ. ನೀವು ಎಕ್ಸಾಮ್ಗೆ ಲೇಟ್ ಆಗಿ ಹೋದ್ರೆ ಏನಾಗತ್ರಿ, ನಿಮ್ಮ ಪೇಪರ್ ಸರಿ ಆಗೋದಿಲ್ಲ, ರಿಸಲ್ಟ್ ಕಡಿಮೆ ಆಗತ್ತ. ದಟ್ ಈಸ್ ಲಿವರೇಜ್. ಅಂದ್ರೆ ಸೂಕ್ಷ್ಮವಾಗಿ ಮುಂದೆ ಏನು ಪರಿಣಾಮ ಬೀರಬಹುದು ಅಂತಕ್ಕಂಥದನ್ನ ಅಡ್ವಾನ್ಸ್ ಆಗಿ ನಾವು ಸ್ಟಡಿ ಮಾಡ್ತೇವಲ್ಲ, ಅದಕ್ಕೆ ಏನಂತ ಕರಿತೇವೆ, ಅದಕ್ಕೆ ಲಿವರೇಜ್ ಅಂತ ಕರಿತೇವೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನೋಡ್ರಿ, ಸೂಕ್ಷ್ಮವಾಗಿ ಹೇಳ್ತಾ ಇದ್ದೇನೆ. ಯಾವುದೇ ಮುಂದೆ ಏನಾದರೂ ಇಫೆಕ್ಟ್ ಆಗಬಹುದು ಅಂತ ತಿಳ್ಕೊಂಡು ಅಡ್ವಾನ್ಸ್ ಆಗಿ ನಾವು ಸ್ಟಡಿ ಮಾಡ್ತೇವಲ್ಲ, ಅದಕ್ಕೆ ಏನಂತ ಕರಿತೇವೆ, ಅದಕ್ಕೆ ಲಿವರೇಜ್ ಅಂತ ಕರಿತಾ ಇದ್ದೀವಿ. ಈಗ ನೋಡ್ರಿ, ಈಗ ನೀವು ಒಂದು ಸಿಗರೇಟ್ ಸೇದಿದ್ರಂತ ತಿಳ್ಕೋರಿ. ಒಂದು ಸಿಗರೇಟ್ ಅನ್ನು ಸೇದೋದ್ರಿಂದ ನಾಳೆ ನಿಮ್ಮ ಬಾಡಿ ಮ್ಯಾಗೆ ಯಾವ ರೀತಿ ಇಫೆಕ್ಟ್ ಆಗಬಹುದು ಅಂತಕ್ಕಂಥದನ್ನ ನಾವು ತಿಳ್ಕೊಳ್ತೇವೆ. ಏನು ಮೆಜರ್ಮೆಂಟ್ ಮಾಡ್ತಾ ಇದ್ದೀವಿ, ದಟ್ ಇಸ್ ದ ಲಿವರೇಜ್. ಅಂದ್ರೆ ನಮ್ಮ ಇಡೀ ನಮ್ಮ ಲೈಫಿಗೆ ಇಫೆಕ್ಟ್ ಆಗತ್ತಾ, ಗೊತ್ತಾಯ್ತ್ರಿ? ಓಕೆ, ಆಪರೇಟಿಂಗ್ ಲಿವರೇಜ್ ಅಂದ್ರೆ ಇಷ್ಟ ತಿಳ್ಕೋಬೇಕು. ಇಫ್ ದರ್ ಈಸ್ ಎನಿ ಚೇಂಜ್ ಇನ್ ದ ಸೇಲ್ಸ್, that will be affected on EBIT, that will be affected on operating profit, that is called as a operating leverage. Next, ಇನ್ನು ಫೈನಾನ್ಷಿಯಲ್ ಲಿವರೇಜ್ ಏನು ಹೇಳ್ತಾ ನೋಡ್ರಿ. On other hand, the financial leverage refers to a situation where a change in operating profit or EBIT would produce the more than proportional change in the earning per share. ನೋಡ್ರಿ, ಎಷ್ಟು ಇಂಪಾರ್ಟೆಂಟ್ ಐತಿ ಇಲ್ಲಿ. ನಿಮ್ಮದು ಆಪರೇಟಿಂಗ್ ಪ್ರಾಫಿಟ್ ಒಳಗೆ ಏನಾದರೂ ಚೇಂಜ್ ಆಯ್ತಂದ್ರ ಅರ್ನಿಂಗ್ ಪರ್ ಶೇರ್ ಚೇಂಜ್ ಆಗತ್ತ. ದಟ್ ಈಸ್ ದ ಫೈನಾನ್ಷಿಯಲ್ ಲಿವರೇಜ್. ದಯವಿಟ್ಟು ಸಾಧ್ಯ ಆಯ್ತಂದ್ರೆ ಬರ್ಕೋರಿ ಇದನ್ನ. ಆಪರೇಟಿಂಗ್ ಲಿವರೇಜ್ ಅಂದ್ರೆ ಏನಪ್ಪಾ ಅಂದ್ರೆ, ಇಫ್ ದರ್ ಇಸ್ ಅ ಚೇಂಜ್ ಇನ್ ದ ಸೇಲ್ಸ್, ಇಟ್ ವಿಲ್ ಬಿ ಎಫೆಕ್ಟೆಡ್ ಆನ್ ಆಪರೇಟಿಂಗ್ ಪ್ರಾಫಿಟ್. ಬಟ್ ಫೈನಾನ್ಷಿಯಲ್ ಲಿವರೇಜ್ ಏನಂದ್ರೆ, if there is a change in operating profit, it will be affected on earning per share. Okay, that is called as a financial leverage. ಕೇಳಬಹುದು, ನಾಳೆಗೆ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಕೇಳಬಹುದು. ವಾಟ್ ಮೀನ್ ಬೈ ದ ಆಪರೇಟಿಂಗ್ ಲಿವರೇಜ್, ವಾಟ್ ಮೀನ್ ಬೈ ದ ಫೈನಾನ್ಷಿಯಲ್ ಲಿವರೇಜ್. ನೋಡ್ರಿ, ಆಪರೇಟಿಂಗ್ ಲಿವರೇಜ್ ಅಂದ್ರೆ ಏನಂತ ಬರೀಬೇಕು, ಇಫ್ ದೇರ್ ಇಸ್ ಅ ಚೇಂಜ್ ಇನ್ ದ ಸೇಲ್ಸ್, ಇಟ್ ವಿಲ್ ಬಿ ಅಫೆಕ್ಟೆಡ್ ಆನ್ ಆಪರೇಟಿಂಗ್ ಪ್ರಾಫಿಟ್. Okay, that will be treated as a operating leverage.
Next on financial leverage. If there is change in EBIT, it will be affected on earning per share. That is a financial leverage. Next one. ಇನ್ನು ಒಂದರ combined leverage ಅಂದ್ರೆ if there is a change in sales, it will be affected on earning per share. ನೋಡ್ರಿ combined leverage meaning ಕೇಳಬಹುದು ನಿಮಗೆ ಏನಂತ ಕೇಳಬಹುದು what mean by the combined leverage, what is the combined leverage ಅಂತ ಕೇಳಬಹುದು ಏನಂತ ಬರೀಬೇಕು ಆನ್ಸರ್ if there is a change in sales it will be affected on earning per share direct type. If there is a change in sales it will be affected on earning per share, that is a composite leverage, that is a combined leverage. Okay. Relation. Operating leverage is related to operating activities of the firm, where the financial leverage is related to the financial investment activities of the firm. Operating leverage operating activities ಸಂಬಂಧಪಟ್ಟದ, financial leverage financial investment activities ಗೆ ಸಂಬಂಧಪಟ್ಟದ. Operating leverage is related to the operating activities. Financial leverage is related to the investment activities. Next one. Operating leverage affects firm's operating profit, whereas financial leverage affects on firm's earning per share. Already ಹೇಳಿದ್ದೀನಿ ನಾನು ಅದನ್ನೇ. The operating leverage determines the concern's return from operation. ಅಂದ್ರೆ ಬಿಸ್ನೆಸ್ ಇಂದ ಎಷ್ಟು ಪ್ರಾಫಿಟ್ ಬರ್ತಕ್ಕಂಥದ್ದು ಡಿಸೈಡ್ ಆಗೋದಿಲ್ಲಪ್ಪ ಅಂದ್ರೆ ಅದು ಆಪರೇಟಿಂಗ್ ಲೆವರೇಜ್. ನೋಡ್ರಿ ನಾವು ಬಿಸ್ನೆಸ್ ಮಾಡೋದ್ರಿಂದ ಏನು ಇಫೆಕ್ಟ್ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ಡಿಟರ್ಮಿನೇಷನ್ ಮಾಡತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಅದು ಆಪರೇಟಿಂಗ್ ಲೆವರೇಜ್. ಮೀನ್ಸ್ okay, what we can determine what will be the result on our profit by doing our business activities, by changing the business activities, what will be the effect on operating profit. Okay, that will be determined in operating leverage. Next one, whereas the financial leverage determines how the return are allocated between the debt holders, preference shareholders and equity shareholders. ನೋಡ್ರಿ ಫೈನಾನ್ಷಿಯಲ್ ಲೆವರೇಜ್ ಏನು ಡಿಟರ್ಮಿನೇಷನ್ ಮಾಡ್ತದಂದ್ರ ಯಾವ ರೀತಿಯಾಗಿ ರಿಟರ್ನ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಹೋಗತ್ತಾ, ಯಾವ ರೀತಿಯಾಗಿ ರಿಟರ್ನ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಹೋಗತ್ತಾ, ಯಾವ ರೀತಿಯಾಗಿ ರಿಟರ್ನ್ ಡಿಬೆಂಚರ್ ಹೋಲ್ಡರ್ಸ್ಗೆ ಆಗತ್ತಾ ಅಂತಕ್ಕಂಥ ತಿಳಿಸ್ಕೊಡ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಅದು ಫೈನಾನ್ಷಿಯಲ್ ಲೆವರೇಜ್. ಹೌ ಮಚ್ ದ ರಿಟರ್ನ್ ವಿಲ್ ಬಿ ಗಿವನ್, ಹೌ ಮಚ್ ದ ರಿಟರ್ನ್ ವಿಲ್ ಬಿ ಡಿಸೈಡೆಡ್, ಹೌ ಮಚ್ ದ ರಿಟರ್ನ್ ವಿಲ್ ಗೋಸ್ ಟು ದ equity shareholder or preference shareholder or debenture holder. Okay, that will be measured in the only financial leverage. ನೋಡ್ರಿ ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಅನ್ನ ಬರ್ತದ, ಡಿಬೆಂಚರ್ ಹೋಲ್ಡರ್ಸ್ ಎಷ್ಟು ರಿಟರ್ನ್ ಹೋಗ್ತಾ ಇದೆ, ಫೈನಾನ್ಷಿಯಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಎಷ್ಟು ರಿಟರ್ನ್ ಹೋಗ್ತಾ ಇದೆ, ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಎಷ್ಟು ರಿಟರ್ನ್ ಹೋಗ್ತಾ ಇದೆ, ಅದನ್ನು ತಿಳಿಸ್ತಕ್ಕಂಥದ್ದು ಯಾವುದಂದ್ರೆ ಅದು ಫೈನಾನ್ಷಿಯಲ್ ಲೆವರೇಜ್. ನೆಕ್ಸ್ಟ್ ಒನ್, ದ ಆಪರೇಟಿಂಗ್ ಲೆವರೇಜ್ influence on the asset side of the balance sheet. Asset side ಆಗಬೇಕ್ರೆ ಇದು. ಓಕೆ, ಆಪರೇಟಿಂಗ್ ಲೆವರೇಜ್ ಎಲ್ಲಿ ಇಫೆಕ್ಟ್ ಆಗತ್ರಿ, ಎದ್ರ ಮೇಲೆ ಇಫೆಕ್ಟ್ ಆಗತ್ತಾ, ಎದ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗ್ತದೆ ಅಂದ್ರೆ ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್ಗೆ ಇಫೆಕ್ಟ್ ಆಗತ್ತಾ. ಫೈನಾನ್ಷಿಯಲ್ ಲೆವರೇಜ್ ಎದ್ರ ಮೇಲೆ ಇಫೆಕ್ಟ್ ಆಗತ್ತಪ್ಪ ಅಂದ್ರೆ ಲಯಬಿಲಿಟಿ ಸೈಡ್ ಇಫೆಕ್ಟ್ ಆಗತ್ತಾ. ನೆನಪಿರಲಿ, ದ ಫೈನಾನ್ಷಿಯಲ್ ಲೆವರೇಜ್ ಇಸ್ ಅಫೆಕ್ಟೆಡ್, ದ ಫೈನಾನ್ಷಿಯಲ್ ಲೆವರೇಜ್ ಇಸ್ ಇನ್ಫ್ಲೂಯೆನ್ಸ್ಡ್ the liability side of the balance sheet, liability side of the balance sheet.
ಓಕೆ, ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ರಿಪೀಟ್ ಮಾಡ್ತಾ ಇದ್ದೀನಿ. ಆಪರೇಟಿಂಗ್ ಲಿವರೇಜ್ ಆಪರೇಟಿಂಗ್ ಪ್ರಾಫಿಟ್ ಮೇಲೆ ಇಫೆಕ್ಟ್ ಆಗ್ತಾ ಇದೆ. ಫೈನಾನ್ಷಿಯಲ್ ಲಿವರೇಜ್ ಅರ್ನಿಂಗ್ ಪರ್ ಶೇರ್ ಮೇಲೆ ಇಫೆಕ್ಟ್ ಆಗ್ತಾ ಇದೆ. ಬಿಸ್ನೆಸ್ಗೆ ಎಷ್ಟು ಪ್ರಾಫಿಟ್ ಬರಬಹುದು ಅಂತಕ್ಕಂಥದ್ದನ್ನು ಡಿಸೈಡ್ ಮಾಡ್ತಕ್ಕಂಥದ್ದು ಯಾವುದು ಅಂದ್ರೆ ಆಪರೇಟಿಂಗ್ ಲಿವರೇಜು. ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ, ಡಿಬೆಂಚರ್ ಹೋಲ್ಡರ್ಸಿಗೆ ಎಷ್ಟು ರಿಟರ್ನ್ ಬರ್ತಾ ಇದೆ ಅಂತಕ್ಕಂಥದ್ದು ಡಿಸೈಡ್ ಮಾಡ್ತಕ್ಕಂಥದ್ದು ಯಾವುದರದು ಫೈನಾನ್ಷಿಯಲ್ ಲಿವರೇಜು. ಆಪರೇಟಿಂಗ್ ಲಿವರೇಜು ಅಸೆಟ್ ಸೈಡ್, ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಇಫೆಕ್ಟ್ ಆಗತ್ತಾ. ಫೈನಾನ್ಷಿಯಲ್ ಲಿವರೇಜು ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಇಫೆಕ್ಟ್ ಆಗತ್ತಾ, ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಇನ್ಫ್ಲುಯೆನ್ಸ್ ಆಗತ್ತಾ. ಓಕೆ, ವಾಟ್ ಮೀನ್ ಬೈ EPS ನೋಡ್ರಿ, EPS ಅರ್ನಿಂಗ್ ಪರ್ ಶೇರ್. ಓಕೆ, ವಾಟ್ ಮೀನ್ ಬೈ ಅರ್ನಿಂಗ್ ಪರ್ ಶೇರ್? Earning per share is a company's net profit divided by the number of common shares it has outstanding. ನೋಡ್ರಿ, ಕಂಪನಿ ಒಳಗೆ ಎಲ್ಲ ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟು ಬಿಡ್ತೇವೆ, ಟ್ಯಾಕ್ಸ್ ಅನ್ನ ಕೊಡ್ತೇವೆ, ಡೆಪ್ರಿಸಿಯೇಷನ್ ಅನ್ನ ಲೆಸ್ ಮಾಡಿರ್ತೇವೆ, ಲೋನ್ ಮ್ಯಾಗ ಇಂಟ್ರೆಸ್ಟ್ ಅನ್ನ ಪೇಮೆಂಟ್ ಮಾಡಿರ್ತೇವೆ, ಆಮೇಲೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಅನ್ನ ಕೊಟ್ಟಿರ್ತೇವೆ. ಎಲ್ಲ ಪ್ರಾಫಿಟ್ ಅನ್ನು ಉಳಿದ ನಂತರ the profit is available as a distribution of a dividend to the equity shareholder. ನೋಡ್ರಿ, ನೆಟ್ ಇನ್ಕಮ್ ಏನು ಉಳಿದಿರ್ತದಲ್ಲ, ಆ ನೆಟ್ ಇನ್ಕಮ್ ಅನ್ನ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಏನು ಅವೈಲಬಿಲಿಟಿ ಇರ್ತದಲ್ಲ, ಆ ನೆಟ್ ಇನ್ಕಮ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅನ್ನ ಮಾಡ್ತಾ ಇದ್ದೇವಲ್ಲ, ಅದಕ್ಕೆ ಏನಂತ ಕರೀತಾರೆ? ಅದಕ್ಕೆ ಅರ್ನಿಂಗ್ ಪರ್ ಶೇರ್ ಅಂತ ಕರೀತಾ ಇದ್ದೀವಿ. ಓಕೆ, ನೆಟ್ ಇನ್ಕಮ್ available to equity shareholders divided by number of equity shares. Okay, that is called as the earning per share. Next one, permanent working capital. Permanent working capital. What means the permanent working capital? Note, it is the minimum level of investment required in the business at any point of time and at all points of time. It is called fixed working capital. It is called hardcore working capital or permanent working capital. ನೋಡ್ರಿ, ಮಿನಿಮಮ್ ಇಷ್ಟು ಅಮೌಂಟ್ ಅನ್ನ ನಮ್ಮ ಬಿಸ್ನೆಸ್ ಬೇಕಾಗತ್ತದ. ಓಕೆ, ಮಿನಿಮಮ್ ಅಮೌಂಟ್ ಇಷ್ಟು ಇನ್ವೆಸ್ಟ್ಮೆಂಟ್ ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಇರಲೇಬೇಕು. ಇರಲಿಲ್ಲ ಅಂದ್ರೆ ನಮ್ಮ ಬಿಸ್ನೆಸ್ ಅನ್ನು ನಡಿಲಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಅದಕ್ಕೆ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ನೋಡ್ರಿ, ವಾಟ್ ಮೀನ್ ಬೈ ದ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್? ಇಟ್ ಈಸ್ ದ ಮಿನಿಮಮ್ ಲೆವೆಲ್ ಆಫ್ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್ ಇನ್ ದ ಬಿಸ್ನೆಸ್ at any point of time and at all points of time. It is also called as a fixed working capital. It is also called as a permanent working capital. It is also called as a ಹಾರ್ಡ್ ಕೋರ್ ವರ್ಕಿಂಗ್ ಕ್ಯಾಪಿಟಲ್. ಈಗ ಒಂದು ಹೋಟೆಲ್ ಅದಂತ ತಿಳ್ಕೋರಿ, ದಿನ ಹೋಟೆಲ್ಗೆ ಏನು ಬೇಕ್ರಿ? ಚಾ ಬೇಕು. ಚಾ ಮಾಡಕ್ಕೆ ಏನು ಬೇಕು? ಸಕ್ಕರೆ ಬೇಕು, ಹಾಲು ಬೇಕು, ಅದಲ್ರಿ. ಇವು ಆಮೇಲೆ ಶುಗರ್ ಬೇಕು, ಅದಲ್ರಿ. ಇವಿಷ್ಟು ಮಿನಿಮಮ್ ಅಮೌಂಟ್ ಬೇಕೇ ಆಗತ್ತದ. ಇವು ಮಿನಿಮಮ್ ಅಮೌಂಟ್ ಅನ್ನ ಇರಲಿಲ್ಲ ಅಂದ್ರೆ ನಮ್ಮ ಬಿಸ್ನೆಸ್ ಅನ್ನ ರನ್ ಮಾಡಕ್ಕೆ ಭಾರಿ ಡಿಫಿಕಲ್ಟ್ ಆಗತ್ತ. ಅದಕ್ಕೆ ಇದಕ್ಕೆ ಏನಂತ ಕರಿತೇವ್ರಿ? ಡೈಲಿ ಅಂದ್ರೆ ಚಾ ಹೋಟೆಲ್ ಅಂದ್ರೆ ಟೀ ಹೋಟೆಲ್ ಅನ್ನ, ಟೀ ಸ್ಟಾಲ್ ಅನ್ನು ನಡೆಸಬೇಕಾದ್ರೆ ಮಿನಿಮಮ್ ಇಷ್ಟು ಅಮೌಂಟ್ ಬೇಕಾಗತ್ತದ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅನ್ನು ನಾವು ಮಾಡಲೇಬೇಕಾಗ್ತದ. ಅದಕ್ಕೆ ನಾವು ಏನಂತ ಕರಿತಾರೆ? ಅದಕ್ಕೆ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಗೊತ್ತಾಯ್ತ್ರಿ? ನೆಕ್ಸ್ಟ್ ಒನ್, ಸ್ಟೇಟ್ ಎನಿ ಟು ಡೇಂಜರ್ಸ್ ಆಫ್ ಇನ್ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್. ಡೇಂಜರಸ್ ಅಂದ್ರೆ ಡಿಸ್ಅಡ್ವಾಂಟೇಜಸ್. ಡೇಂಜರಸ್ ಅಂದ್ರೆ ಮತ್ತೆ ಬೇರೆ ಮೀನಿಂಗ್ ಹೋಗ್ಬೇಡ್ರಿ. ಸ್ಟೇಟ್ ಎನಿ ಟು ಡೇಂಜರಸ್ ಆಫ್ ಇನ್ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್. ನೋಡ್ರಿ, ವರ್ಕಿಂಗ್ ಕ್ಯಾಪಿಟಲ್ ಇನ್ಅಡಿಕ್ವೇಟ್ ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಇರೋದು. ನಿಮಗೆ ಬೇಕಾಗಿದ್ದಕ್ಕಿಂತ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಇರೋದು. ಓಕೆ, ದ ಕ್ಯಾಪಿಟಲ್ ಈಸ್ ದೆನ್ ರಿಕ್ವೈರ್ಡ್. ದ ಕ್ಯಾಪಿಟಲ್ ಈಸ್, ದ ವರ್ಕಿಂಗ್ ಕ್ಯಾಪಿಟಲ್ ಈಸ್ then required
ನಮ್ಮ ಬೇಕಾಗೋದಕ್ಕಿಂತ ಕಡಿಮೆ ವರ್ಕಿಂಗ್ ಕ್ಯಾಪಿಟಲ್ ಇತ್ತಂದ್ರೆ ಅದಕ್ಕೆ ನಾವೇನಂತ ಕರಿತೀರ, ಅದಕ್ಕೆ ಇನ್ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಏನು ಹಾಕಿದ್ರಿ ಹಂಗಿದ್ರ ನಮ್ಮ ಬಿಸ್ನೆಸ್ ರೆಪ್ಯುಟೇಷನ್ ಹೋಗ್ತದ. ಯಾಕಂದ್ರೆ ಈಗ ಚಾ ಕುಡಿಯೋಕೆ ಬಂದವನಿಗೆ ಹೋಟೆಲ್ದಾಗ ನಾವು ಸರಿಯಾಗಿ ಟೈಮಿಗೆ ಚಾ ಕೊಡಲಿಲ್ಲ ಅಂದ್ರೆ ಏನು ಹಾಕದ್ರಿ, ಇವ್ರ ಅಂಗಡಿಯಾಗ ಹೋಟೆಲ್ದಾಗ ಚಾನೇ ಸಿಗುದಿಲ್ಲ ಅಂತ ಹೋಗ್ಬಿಡ್ತಾನ, ನಮ್ಮ ರೆಪ್ಯುಟೇಷನ್ ಹಾಳಾಗ್ತದ. ಆಮೇಲೆ ಯಾವುದೇ ಕ್ಯಾಶ್ ಡಿಸ್ಕೌಂಟ್ ಫೆಸಿಲಿಟೀಸನ್ನು ಕೊಡ್ಲಾಕ್ ಬರಂಗಿಲ್ಲ ಕಸ್ಟಮರ್ಗೆ, ಬಿಸ್ನೆಸ್ಸನ್ನು ಎಕ್ಸ್ಪಾನ್ಷನ್ ಮಾಡಕ್ಕೆ ಬರಂಗಿಲ್ಲ, ಪೇಮೆಂಟ್ ಎಕ್ಸ್ಪೆನ್ಸಸ್ಗಳನ್ನು ಮಾಡ್ಲಾಕ್ ಬರೋದಿಲ್ಲ, ಡಿವಿಡೆಂಡನ್ನು ಕೊಡ್ಲಾಕ್ ಬರಂಗಿಲ್ಲ. ಅಂಡರ್ ಯುಟಿಲೈಸೇಷನ್ ಆಫ್ ಪ್ರೊಡಕ್ಷನ್ ಫೆಸಿಲಿಟೀಸ್. ನಮ್ಮ ಬಿಸ್ನೆಸ್ನಾಗ ದೊಡ್ಡ ದೊಡ್ಡ ಮಷಿನ್ಗಳು ಇರ್ಬೋದು, ಅವಾಗ ಏನಾಗ್ಬಿಡ್ತದ್ರೆ ಅಂಡರ್ ಪ್ರೊಡಕ್ಷನ್ ಆಗಿಬಿಡ್ತದ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ. ಓಕೆ, ಹೋಟೆಲ್ ಭಾರಿ ದೊಡ್ಡದು ಕಟ್ಟಿಬಿಟ್ಟಿರಿ, 10 ಲಕ್ಷ ರೂಪಾಯಿ 15 ಲ್ಯಾಕ್ ರುಪೀಸ್ ಕೊಟ್ಟು ಹೋಟೆಲ್ ಕಟ್ಟಿಸಿಬಿಟ್ಟಿರಿ. ಆದ್ರೆ ಚಾ ಮಾಡೋಕ್ಕೆ ದುಡ್ಡು ಇರಲಿಲ್ಲ ಅಂದ್ರೆ ಏನಾಗತ್ತೆ, ಅದೆಲ್ಲ ಇನ್ವೆಸ್ಟ್ಮೆಂಟು ಅಂಡರ್ ಪ್ರೊಡಕ್ಷನ್ ಫೆಸಿಲಿಟೀಸ್ ಆಗತ್ತ, ಅಂಡರ್ ಯುಟಿಲೈಸೇಷನ್ ಆಫ್ ಫೆಸಿಲಿಟೀಸ್ ಆಗತ್ತ. ಓಕೆ ಓಕೆ, ದೊಡ್ಡ ಹೋಟೆಲ್ ಅದ, ಆದ್ರೆ ಚಾ ಮಾಡೋಕ್ಕೆ ದುಡ್ಡು ಇರಲಿಲ್ಲ ಅಂದ್ರೆ ಏನಾಗ್ಬಿಡ್ತತ್ರಿ, ನೀವೇನು ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡ್ತದ. ಓಕೆ, ಆಮೇಲೆ ಕಾಸ್ಟ್ ಏನಾಗ್ತದ್ರಿ, ಇನ್ಕ್ರೀಸಿಂಗ್ ಆಗ್ತದ, ಬಾರೋವಿಂಗ್ ಹೈ ರೇಟ್ ಆಗ್ತದ. ಅಂದ್ರೆ ನೀವೇನು ಲೋನನ್ನು ತೆಗಿಲಕ್ಕೆ ಹೋದ್ರಿ ಅಂದ್ರೆ ನಿಮ್ದು ಏನು ಲೋನ್ ರೇಟ್ ಆಫ್ ಇಂಟ್ರೆಸ್ಟ್ ಏನಾಗತ್ರಿ, ಹೆಚ್ಚಾಗತ್ತ. ಆಮೇಲೆ ಮೇಂಟೆನೆನ್ಸ್ ಅಂಡ್ ರಿಪೇರ್ಸ್ ಆಟ್ ಹೈಯೆಸ್ಟ್ ಲೆವೆಲ್. ನೋಡ್ರಿ, ಆ ರಿಪೇರ್ ಆಗಿರ್ಬೋದು ಅಥವಾ ಮೇಂಟೆನೆನ್ಸ್ ಕಾಸ್ಟ್ ಏನಾಗತ್ರಿ, ಹೆಚ್ಚಾಗಿಬಿಡ್ತದ. ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್, ದೀಸ್ ಆರ್ ದ ಡೇಂಜರಸ್ ಫಾರ್ ದ ಇನ್ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್. ಫಸ್ಟ್ ಏನಂದ್ರ ಬಿಸ್ನೆಸ್ ರೆಪ್ಯುಟೇಷನ್ ಹಾಳಾಗುತ್ತ. ನೋ ಕ್ಯಾಶ್ ಡಿಸ್ಕೌಂಟ್ ಫೆಸಿಲಿಟೀಸ್, ಯಾವುದೇ ಬಿಸ್ನೆಸ್ ಆಕ್ಟಿವಿಟೀಸ್ ಅನ್ನು ಎಕ್ಸ್ಪಾನ್ಷನ್ ಮಾಡಕ್ ಬರಂಗಿಲ್ಲ. ನೋ ಪೇಮೆಂಟ್ ಆಫ್ ಡಿವಿಡೆಂಡ್, ಅಂದ್ರೆ ಡಿವಿಡೆಂಡ್ ಅನ್ನು ಕೊಡ್ಲಾಕ್ ಬರುವುದಿಲ್ಲ. ಅಂಡರ್ ಯುಟಿಲೈಸೇಷನ್ ಆಫ್ ಪ್ರೊಡಕ್ಷನ್ ಫೆಸಿಲಿಟೀಸ್, ಇನ್ಕ್ರೀಸಿಂಗ್ ಕಾಸ್ಟ್, ಬಾರೋವಿಂಗ್ ಹೈ ರೇಟ್, ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗತ್ತ ಲೋನ್ ಮ್ಯಾಗ. ಮೇಂಟೆನೆನ್ಸ್ ಅಂಡ್ ರಿಪೇರ್ ಕಾಸ್ಟ್ ಆಟ್ ಹೈಯೆಸ್ಟ್ ಲೆವೆಲ್. ಓಕೆ, these are the disadvantages of the inadequate working capital. Next one. Okay, question paper 2020. ಈಗ ಯಾವ ಕ್ವಶನ್ ಪೇಪರ್ ಅನ್ನು ನಾವು ಡಿಸ್ಕಷನ್ ಮಾಡೋಣ ಅಂದ್ರೆ 2020 ಕ್ವಶನ್ ಪೇಪರ್ ಅನ್ನ ಡಿಸ್ಕಷನ್ ಅನ್ನ ಮಾಡೋಣ. ವಾಟ್ ಈಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್? ಭಾಳ ಸಿಂಪಲ್ ಬರಿಬೇಕು ಇದನ್ನು. ಹೆಂಗೆ ಬರಿಬೇಕು ನೋಡ್ರಿ, ಇನ್ಕ್ರೀಸಿಂಗ್ ದ ಪ್ರಾಫಿಟ್, ಮ್ಯಾಕ್ಸಿಮೈಸಿಂಗ್ ದ ಇನ್ಕಮ್ ಆಫ್ ಮನಿ ಈಸ್ ಕಾಲ್ಡ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಸರ್, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಹೆಂಗೆ ಬರೀಬೇಕು? ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್ ಒಳ್ಳೆ ಅದನ್ನ ಬರೀರಿ. ಮ್ಯಾಕ್ಸಿಮೈಸಿಂಗ್ ದ ಪ್ರಾಫಿಟ್ ಹೆಚ್ಚು ಮಾಡ್ಕೋತ ಹೋಗೋದೇ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಗೊತ್ತಾಯ್ತ್ರಿ? ಇನ್ಕ್ರೀಸಿಂಗ್ ದ ಪ್ರಾಫಿಟ್ ಆರ್ ಮ್ಯಾಕ್ಸಿಮೈಸಿಂಗ್ ದ ಇನ್ಕಮ್ ಆಫ್ ಮನಿ ಈಸ್ ಕಾಲ್ಡ್ ಆಸ್ ದ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. What is the net working capital? Net working capital is the difference between current assets and its current liabilities. Okay, what do you mean by the net working capital? The difference between current assets and current liabilities are called as the net working capital. Okay, ರೈಟ್ ಎನಿ ಟೂ ಬೆನಿಫಿಟ್ಸ್ ಆಫ್ ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್. ನಿಮ್ಮ ಕಂಪನಿಯಲ್ಲಿ ಜಾಸ್ತಿ ವರ್ಕಿಂಗ್ ಕ್ಯಾಪಿಟಲ್ ಇತ್ತಂದ್ರೆ ಏನು ಬೆನಿಫಿಟ್ ಅದ ನೋಡಿ. ಮೇಕಿಂಗ್ ರೆಗ್ಯುಲರ್ ಪೇಮೆಂಟ್ ಆಫ್ ಸ್ಯಾಲ್ರಿನ ಕರೆಕ್ಟಾಗಿ ಪೇಮೆಂಟ್ ಮಾಡಬಹುದು, ವೇಜಸನ್ನು ರೆಗ್ಯುಲರ್ ಆಗಿ ಪೇಮೆಂಟ್ ಮಾಡಬಹುದು, ಅದರ ಡೇ ಟು ಡೇ ಕಮಿಟ್ಮೆಂಟ್ಸನ್ನು ಎಕ್ಸ್ಪೆನ್ಸಸ್ಗಳನ್ನು ಪೇಮೆಂಟ್ ಮಾಡಬಹುದು. ಇಟ್ ರೈಸಸ್ ದ ಮಾರಲ್ ಆಫ್ ಇಟ್ಸ್ ಎಂಪ್ಲಾಯೀಸ್. ಓಕೆ, ನಮ್ಮ ಕಂಪ್ನಿಗೆ ಸರಿಯಾಗಿ ಪಗಾರ ಕೊಡಕತ್ತಾರ ಅಂತ ಹೇಳಕ್ಕೋ ತಿರುಗಾಡ್ತಾರ, ಅವಾಗ ಎಂಪ್ಲಾಯೀಸ್ ಮಾರಾಲಿಟಿ ಏನಾಗತ್ತೆ ರೀ, ಹೆಚ್ಚಾಗತ್ತ. ಇನ್ಕ್ರೀಸಿಂಗ್ ಎಫಿಷಿಯನ್ಸಿ, ರೆಡ್ಯೂಸಿಂಗ್ ವೇಸ್ಟೇಜ್ ಆ್ಯಂಡ್ ಕಾಸ್ಟ್, ಇನ್ನು ಎನ್ಹಾನ್ಸ್ ಪ್ರೊಡಕ್ಷನ್ ಆ್ಯಂಡ್ ಪ್ರಾಫಿಟ್ ಹೆಚ್ಚಾಗತ್ತ, ಆಮೇಲೆ ಪ್ರೊಡಕ್ಷನ್ ಹೆಚ್ಚಾಗತ್ತ. ಯಾವ ರೀತಿ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಇರ್ತದ, ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಇರೋದ್ರಿಂದ ನಿಮ್ಮ ಪ್ರೊಡಕ್ಷನ್ ಹೆಚ್ಚಾಗತ್ತ, ಪ್ರಾಫಿಟ್ ಹೆಚ್ಚಾಗತ್ತ, ವೇಸ್ಟೇಜ್ ಕಡಿಮೆ ಆಗ್ತದ, ಕಾಸ್ಟ್ ಕಡಿಮೆ ಆಗ್ತದ,
ಎಫಿಷಿಯನ್ಸಿ ಜಾಸ್ತಿ ಆಗತ್ತಾ, ಎಂಪ್ಲಾಯೀಸ್ ಮೊರಾಲಿಟಿ ಜಾಸ್ತಿ ಆಗತ್ತಾ, ಆಮೇಲೆ ರೆಗ್ಯುಲರ್ ಆಗಿ ನೀವು ಪೇಮೆಂಟ್ ಮಾಡ್ಬೋದು, ರೆಗ್ಯುಲರ್ ಆಗಿ ಸ್ಯಾಲ್ರಿನ ಕೊಡ್ಬೋದು, ರೆಗ್ಯುಲರ್ ಆಗಿ ಎಕ್ಸ್ಪೆನ್ಸಸ್ಗಳನ್ನು ಮಾಡ್ಬೋದು. ಓಕೆ, ದೀಸ್ ಆರ್ ಆಲ್ ಬೆನಿಫಿಟ್ಸ್ ಆಫ್ ಅಡೆಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್. ಓಕೆ, ಇದು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತಕ್ಕಂಥದ್ದು ಏನಾದ್ರೆ ಹೊಸ ಸಿಲೆಬಸ್ ಪ್ರಕಾರ ಇರೋದ್ರಿಂದ ಅದಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಡಿಸಿಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಕ್ವಶನ್ಸ್ಗಳನ್ನು ನಾನು ಡಿಸ್ಕಷನನ್ನು ಮಾಡ್ತಾ ಇದ್ದೀನಿ. ಓಕೆ, ಆ ಕ್ವಶನ್ಗಳನ್ನು ಕೇಳಬಹುದು ಅಂತ ತಿಳ್ಕೊಂಡು ಆ ಕ್ವಶನ್ಸ್ಗಳನ್ನು ಇಲ್ಲಿ ನಾ ಡಿಸ್ಕಷನನ್ನು ಮಾಡ್ತಾ ಇದ್ದೀನಿ. ಮೊದಲನೇದು ನೋಡಿ, ವಾಟ್ ಈಸ್ ಕ್ಯಾಪಿಟಲ್ ಬಜೆಟಿಂಗ್? ವಾಟ್ ಈಸ್ ಕ್ಯಾಪಿಟಲ್ ಬಜೆಟಿಂಗ್? The investment decision of a capital expenditure of a firm in a long-term asset is known as a capital budgeting. ನೋಡ್ರಿ, ಲಾಂಗ್ ಟರ್ಮ್ ಅಸೆಟ್ ಅನ್ನ ಪರ್ಚೇಸ್ ಮಾಡಾಕ, ಲಾಂಗ್ ಟರ್ಮ್ ಅಸೆಟ್ದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಾಕ ಏನು ಡಿಸಿಷನ್ ಅನ್ನ ಮಾಡ್ತಾ ಇದ್ದಾವಲ್ಲ ಅದಕ್ಕೆ ಏನಂತ ಕರಿತಾರೆ? ಅದಕ್ಕೆ ಕ್ಯಾಪಿಟಲ್ ಬಜೆಟಿಂಗ್ ಅಂತ ಕರಿತೀವಿ. ಓಕೆ, ದ ಇನ್ವೆಸ್ಟ್ಮೆಂಟ್ ಆಫ್ ಡಿಸಿಷನ್ of a capital expenditure of a firm in a long term asset is known as a capital budgeting. Okay, what is the payback period? Note, what is payback period? Payback period represents the time period required for complete recovery of the initial investment in the project is called payback period. Note, what I mean by the payback period? What is the payback period? Payback period represents the time period required for complete recovery of the initial investment in the project. It is called payback period. ನಾನು ಸಿಂಪಲ್ ಆಗಿ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. What is the required time to recover our investment amount? What is the time required to recover our investment amount? That is called as a payback period. ಈಗ ನಾವು 1 ಲಕ್ಷ ರೂಪಾಯಿ ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡೀನಿ, 1 lakh rupees ಇನ್ವೆಸ್ಟ್ಮೆಂಟ್ ಮಾಡೀನಿ. ಆ 1 lakh rupees ನನಗೆ ಬರಬೇಕಾದ್ರೆ ಎಷ್ಟು ಇಯರ್ಸ್ ಬೇಕು, ಎಷ್ಟು ಮಂತ್ ಬೇಕು? ಅದಕ್ಕೆ ನಾವೇನಂತ ಕರಿತೀರ? ಅದಕ್ಕೆ ಪೇಬ್ಯಾಕ್ ಪೀರಿಯಡ್ ಅಂತ ಕರಿತಾ ಇದ್ದೀವಿ. ವಾಟ್ ಈಸ್ ದ ಟೈಮ್ ರಿಕ್ವೈರ್ಡ್? ವಾಟ್ ಈಸ್ ದ ರಿಕ್ವೈರ್ಮೆಂಟ್ ಆಫ್ ಟೈಮ್ ಟು ರಿಕವರ್ ಅವರ್ ಇನ್ವೆಸ್ಟ್ಮೆಂಟ್? What is the time requirement to recover our investment is called as a payback period. ನಾವು ಏನು ಇನ್ವೆಸ್ಟ್ಮೆಂಟ್ ಮಾಡೇವಲ್ಲ ಆ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಅಮೌಂಟನ್ನು ರಿಕವರಿ ಆಗಲಾಕ ಏನು ಟೈಮ್ ಬೇಕಾಗ್ತದಲ್ಲ ಆ ಟೈಮಿಗೆ ನಾವು ಏನಂತ ಕರಿತೀರ? ಅದಕ್ಕೆ ಪೇಬ್ಯಾಕ್ ಪೀರಿಯಡ್ ಅಂತ ಕರಿತಾ ಇದ್ದೀವಿ. ನೋಡಿ, ಓಕೆ, ಪೇಬ್ಯಾಕ್ ಪೀರಿಯಡ್ ಈಸ್ ಈಕ್ವಲ್ ಟು, ವಾಟ್ ಇಸ್ ದ ಫಾರ್ಮುಲಾ? ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆನ್ಯುವಲ್ ಈಕ್ವಲ್ ಕ್ಯಾಶ್ ಇನ್ ಫ್ಲೋ. ನೋಡ್ರಿ, what is the formula? What is the formula? Payback period is equal to original investment divided by annual equal cash inflow. Example, 1 lakh rupees na investment ಮಾಡೀನಿ, ಪ್ರತಿ ವರ್ಷ ನನಗೆ ರಿಟರ್ನ್ 20,000 rupees ಬರ್ತದೆ ಅಂತ ತಿಳ್ಕೊಳ್ಳೋಣ. 1 lakh rupees ಇನ್ವೆಸ್ಟ್ಮೆಂಟ್ ಮಾಡೀನಿ, ಪ್ರತಿ ವರ್ಷ ನನಗೆ 20,000 rupees ಇನ್ವೆಸ್ಟ್ಮೆಂಟ್ ಬರ್ತದೆ, ಪ್ರತಿ ವರ್ಷ ನನಗೆ 20,000 rupees ಇನ್ಕಮ್ ಬರ್ತದೆ. 1 lakh ಡಿವೈಡೆಡ್ ಬೈ 20,000 ಅಂದ್ರೆ ನನಗೆ 5 years ಬೇಕು. ಎಷ್ಟು ಬೇಕ್ರಿ? 5 years. ಅಂದ್ರೆ 1 lakh ಡಿವೈಡೆಡ್ ಬೈ ₹20,000 ಅಂದ್ರೆ 5 years ಆಗತ್ತೆ. ಅಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದು 1 lakh, ಆ 1 lakh rupees ನನಗೆ ಇನ್ವೆಸ್ಟ್ಮೆಂಟ್ ಅಮೌಂಟನ್ನು ರಿಕವರಿ ಆಗಬೇಕಾಗಿತ್ತಂದ್ರೆ 5 years ಅನ್ನ ಬೇಕು. 5 years ಬೇಕು. ನೆಕ್ಸ್ಟ್, ವಾಟ್ ಈಸ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ? NPV.
ಆಗಲೇ ನಾವು ಡಿಸ್ಕಷನ್ ಮಾಡೀವಿ, ಇನ್ನು ಪ್ರಾಬ್ಲಮೆಟಿಕ್ ಡಿಸ್ಕಷನ್ ಮಾಡೋಣ ಇದನ್ನು. ಎಕ್ಸೀಡಿಂಗ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎ ಕ್ಯಾಶ್ ಇನ್ ಫ್ಲೋ ಓವರ್ ದ ಇನ್ವೆಸ್ಟೆಡ್ ಅಮೌಂಟ್ ಈಸ್ ಕಾಲ್ಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ನೋಡ್ರಿ, ವಾಟ್ ಮೀನ್ ಬೈ ದ net present value? Exceeding the present value of cash inflow over the invested amount is called net present value. Okay, net present value is equal to discounted cash inflow minus discounted cash outflow. Nodri. Okay, what is the net present value is equal to? Formula ಏನದಂದ್ರೆ net present value is equal to discounted cash inflow minus discounted cash outflow. Okay, that will be treated as a net present value. ಅಥವಾ ಇಲ್ಲ ಹಿಂಗೂ ಬರೀಬೋದು, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಮೈನಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್. ಯಾವುದಾದ್ರೂ ಬರೀ ನಡೀತದೆ, ಯಾವುದಾದ್ರೂ ಬರೀ ನಡೀತದೆ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಮೈನಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್. ವಾಟ್ ಈಸ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್? ನೋಡ್ರಿ, ವಾಟ್ ಈಸ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್? ಇದರ ಮೇಲೆ ಪ್ರಾಬ್ಲಮ್ ಕೇಳಂಗಿಲ್ಲ ಅಂತ ನಾನು ತಿಳ್ಕೊಂಡೇನೆ. ನೋಡೋಣ, ಹೇಳಕ್ಕೆ ಬರಂಗಿಲ್ಲ. ದ ರೇಟ್ ಬಿಟ್ವೀನ್ ಹೈಯೆಸ್ಟ್ discounted rate, the lowest discounted rate of cash inflow is called internal rate of return. ನೋಡ್ರಿ, ದಯವಿಟ್ಟು ಸ್ವಲ್ಪ ಲಕ್ಷ ಕೊಡ್ರಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ನೋಡ್ರಿ, ದ ರೇಟ್ ಬಿಟ್ವೀನ್ highest discounted rate and low discounted rate of cash inflow is called internal rate of return. ಒಂದು ಎಕ್ಸಾಂಪಲ್ ನಾವು ನಿಮಗೆ ಹೇಳ್ತೀನಿ. highest discount rate of 14% ಅದ, lowest discounted rate of 12% ಅದ. highest discount rate of 14%, lowest discount rate of 12% ಅದ. ಅಂದ್ರೆ 14 minus 12, 14 minus 12 ಅಂದ್ರೆ ಎಷ್ಟು ಬಂತ್ರಿ? 2% ಬಂತು. ದ್ಯಾಟ್ ಈಸ್ ದ ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ನೋಡ್ರಿ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್? ದ ಡಿಫರೆನ್ಸ್ ಬಿಟ್ವೀನ್ highest discounted rate and lowest discounted rate of cash inflow. ನೋಡ್ರಿ, what is the internal rate of return? Internal rate of return is the difference between the highest discounted rate and lowest discounted rate is called as the internal rate of return. ಈಗ highest discounted rate 14% ಅದ, lowest discounted rate 12% ಅದ. 14 ಒಳಗೆ 12% ಅನ್ನ ಲೆಸ್ ಮಾಡ್ರಿ, 2% ಬಂತು. Okay, that 2% is called internal rate of return. Next one, what is profitability index? What is profitability index? Note. Okay. The profitability index, PI means profitability index, is calculated by dividing the present value of future expected cash outflows by the initial investment amount in the project. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನೋಡ್ರಿ. Okay, what do you mean by the profitability index? The profitability index is calculated by dividing the present value of future expected cash flows by the initial investment in the project. Okay, ನೋಡ್ರಿ, ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂದ್ರೆ ಏನಪ್ಪ ಅಂದ್ರೆ, ಈಗ ನಾವು ರಿಟರ್ನ್ ನಾವು ಹಾಕಿರ್ತಕ್ಕಂಥ ಇನ್ವೆಸ್ಟ್ಮೆಂಟು 1 lakh ಅದಂತ ತಿಳ್ಕೊರಿ. ಓಕೆ, ನನಗೆ ಬರ್ತಕ್ಕಂಥ ರಿಟರ್ನು
1,25,000 ಅದಂತ ತಿಳ್ಕೊಳ್ಳಿ. 1,25,000. ನಾ ಮಾಡಿರ್ತಕ್ಕಂಥ ಇನ್ವೆಸ್ಟ್ಮೆಂಟು 1,00,000. ನನಗೆ ಟೋಟಲ್ ಆಗಿ ಬರ್ತಕ್ಕಂಥ ಇನ್ಕಮ್ 1,25,000. 1,25,000 divided by 100. Okay, that will be treated as a profitability index. ಯಾವಾಗಲೂ 0 ಒಳಗೆ ಬರ್ತದ, ನೆನಪಿರಲಿ. 0 something ಬರ್ತದ ಪ್ರಾಫಿಟಬಿಲಿಟಿ ಇಂಡೆಕ್ಸ್, ನೆನಪಿರಲಿ. ಓಕೆ, ನನಗೇನು ಇನ್ಕಮ್ ಅನ್ನ ಬರ್ತದ, ಟೋಟಲ್ ಇನ್ಕಮ್ ಡಿವೈಡೆಡ್ ಬೈ ನಾ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಅಮೌಂಟ್. ಟೋಟಲ್ ಡಿಸ್ಕೌಂಟೆಡ್ ಕ್ಯಾಶ್ ಇನ್ಫ್ಲೋ ಡಿವೈಡೆಡ್ ಬೈ ಕ್ಯಾಶ್ ಔಟ್ಫ್ಲೋ. ನೋಡ್ರಿ, ಇನ್ನೇನು ಹೇಳ್ತಾ ಇದ್ದೀನಿ, ಕ್ಯಾಶ್ ಇನ್ಫ್ಲೋ ಡಿವೈಡೆಡ್ ಬೈ ಕ್ಯಾಶ್ ಔಟ್ಫ್ಲೋ. ಓಕೆ, ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಇಸ್ ಈಕ್ವಲ್ ಟು ಟೋಟಲ್ ಡಿಸ್ಕೌಂಟೆಡ್ ಕ್ಯಾಶ್ ಇನ್ಫ್ಲೋ ಡಿವೈಡೆಡ್ ಬೈ ಕ್ಯಾಶ್ ಔಟ್ಫ್ಲೋ. ನೋಡ್ರಿ, what is the profitability index formula? Total discounted cash inflow divided by cash outflow. Okay, this is called as a profitability index. Okay, what is accounting rate of return? Not what is accounting rate of return? The percentage of return expected on investment. The percentage of return, rate of return expected on investment or asset compared to the initial investment cost. That is called as the accounting rate of return. ನಾ ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ ಮಾಡಿದ್ದೀನಿ ಕಂಪೇರ್ಡ್ ಟು ಮೈ ಇನಿಷಿಯಲ್ ಇನ್ವೆಸ್ಟ್ಮೆಂಟ್, ದಟ್ ಈಸ್ ಕಾಲ್ಡ್ ಆಸ್ ಅ accounting rate of return. ನೋಡ್ರಿ, what mean by the accounting rate of return is equal to, what is the accounting rate of return? Accounting rate of return is equal to the percentage rate of return expected on investment or asset compared to the initial investment cost. That is called as the accounting rate of return. Okay, what is the formula? Accounting rate of return is equal to average income divided by average investment into 100. Accounting rate of return is equal to average income divided by average investment into 100. This is the formula for accounting rate of return. Okay, how to calculate the average income? ಯಾಕಂದ್ರೆ ಮ್ಯಾಗನ ಎವರೇಜ್ ಇನ್ಕಮ್ ಡಿವೈಡೆಡ್ ಬೈ ಎವರೇಜ್ ಇನ್ವೆಸ್ಟ್ಮೆಂಟ್ ಅಂತ ಬರ್ತೀನಲ್ಲ. ಓಕೆ, ಎವರೇಜ್ ಇನ್ಕಮ್ ಇಸ್ ಈಕ್ವಲ್ ಟು ಟೋಟಲ್ ಇನ್ಕಮ್ ಡಿವೈಡೆಡ್ ಬೈ ಲೈಫ್ ಆಫ್ ಅಸೆಟ್ ಇನ್ ಇಯರ್ಸ್. ಟೋಟಲ್ ಇನ್ಕಮ್ ಡಿವೈಡೆಡ್ ಬೈ ಲೈಫ್ ಆಫ್ ಅಸೆಟ್ ಇನ್ ಇಯರ್ಸ್. ನೆಕ್ಸ್ಟ್, ಎವರೇಜ್ ಇನ್ವೆಸ್ಟ್ಮೆಂಟ್ ಈಸ್ ಈಕ್ವಲ್ ಟು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ 2. ಮೊದಲು ಇವೆರಡು ಕ್ಯಾಲ್ಕುಲೇಷನ್ ಮಾಡಬೇಕು. ನಾವು ಎವರೇಜ್ ಇನ್ಕಮನ್ನು ಕಂಡುಹಿಡಿಬೇಕು, ಆಮೇಲೆ ಎವರೇಜ್ ಇನ್ವೆಸ್ಟ್ಮೆಂಟನ್ನು ಕಂಡುಹಿಡಬೇಕು. ಇವೆರಡೂ ಕಂಡುಹಿಡಿದ ನಂತರ ಮಾತ್ರ ನಾವೇನು ಮಾಡ್ಬೋದು ಅಂದ್ರೆ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನನ್ನು ಕಂಡುಹಿಡಿಬಹುದು. ನೋಡ್ರಿ, ಎವರೇಜ್ ಇನ್ಕಮ್ ಈಸ್ ಈಕ್ವಲ್ ಟು ಟೋಟಲ್ ಇನ್ಕಮ್ ಡಿವೈಡೆಡ್ ಬೈ ಲೈಫ್ ಆಫ್ ಅಸೆಟ್ ಇನ್ ಇಯರ್ಸ್. ಎವರೇಜ್ ಇನ್ವೆಸ್ಟ್ಮೆಂಟ್ ಈಸ್ ಈಕ್ವಲ್ ಟು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ 2. ಓಕೆ, ಈ ರೀತಿಯಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಫಾರ್ಮುಲಾನ ಅಪ್ಲೈ ಮಾಡ್ತಾ ಇದ್ದೀವಿ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್. ಕೆಲವೊಂದು ಸಲ ನಿಮಗೆ 2 ಮಾರ್ಕ್ಸಿಗೆ ಕೇಳ್ಬೋದು. ಓಕೆ, ಸ್ಟೇಟ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಷನ್ ಆಫ್ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಅಂತ ಕೇಳ್ಬೋದು. ಅವಾಗ ಈ ಫಾರ್ಮುಲಾನ ನೀವೇನು ಮಾಡ್ಬೇಕಾಗತ್ತೆ, ಬರಿಬೇಕಾಗ್ತದೆ. ಕೇಸ್ ಸ್ಟಡಿಯನ್ನು ನಾರ್ಮಲಾಗಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಕೇಳ್ಬೋದು. ನಾವೇನು 3 ಕಂಡೀಷನ್ದಾಗ ಕ್ಯಾಲ್ಕುಲೇಷನ್ ಮಾಡ್ತೇವಲ್ಲ, EPS ಮಾಡ್ತೇವಲ್ಲ, ಅರ್ನಿಂಗ್ ಪರ್ ಶೇರ್ ಕಂಡು ಹಿಡಿತೇವೆ ನೋಡ್ರಿ. 3 ಸಿಚುವೇಶನ್ದಾಗ ಪ್ಲ್ಯಾನ್ 1, ಪ್ಲ್ಯಾನ್ 2, ಪ್ಲ್ಯಾನ್ 3 ಅಂತ ಮಾಡ್ತೇವಲ್ಲ, ಅದರಾಗ ಕೇಸ್ ಸ್ಟಡಿಯನ್ನು ಕೇಳ್ಬೋದು. ಇಲ್ಲ ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ದಾಗ ಕೇಳ್ಬೋದು.
ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿಯಾಗಿ ಈ ವಿಡಿಯೋನ ನಿಮಗೆ ಎಲ್ಲ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಆಮೇಲೆ ಅದೇ ರೀತಿಯಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಮೇಲೆ ಒಂದು ವಿಡಿಯೋ ಮಾಡಿ ನೋಡ್ರಿ. ಪ್ಲೇಲಿಸ್ಟ್ನಾಗ ಹೋಗ್ರಿ, ಅಲ್ಲದ ನೋಡ್ರಿ. ನಾನು ಯೂಟ್ಯೂಬ್ ಚಾನಲ್ದಲ್ಲಿ ಪ್ಲೇಲಿಸ್ಟ್ನಾಗ ಹೋಗ್ರಿ, ಅಲ್ಲಿ ಅದಾವ ಎಲ್ಲ ಪ್ರಾಬ್ಲಮ್ಸ್ಗಳು ಅದಾವ. ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಮೇಲೆ ಪ್ರಾಬ್ಲಮನ್ನು ಬಿಡಿಸಿದ್ದೆ ನಾನು. ದಯವಿಟ್ಟು ನಮ್ಮ ಈ ಒಂದು ಲೈವ್ ಕ್ಲಾಸಿಗೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಅದೇ ರೀತಿಯಾಗಿ ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ, ನಿಮ್ಮ ಸಲಹೆ ಸಲಹೆಗಳನ್ನು ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು. ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ, ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಭಾಳ ಮಂದಿ ಯಾರೂ ಲೈಕ್ ಬಟನನ್ನೇ ಪ್ರೆಸ್ ಮಾಡಂಗಿಲ್ಲ. ಓಕೆ, ಮೈ ವಾಟ್ಸಪ್ ನಂಬರ್ 9986529073. ಓಕೆ, ಯಾರು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಬೇಕಂತೀರಿ ಆಯ್ ಸರ್ ಅಂತ ಮೆಸೇಜ್ ಕಳಿಸಿ. ಅದರ ಕೆಳಗಡೆ ಸಬ್ಜೆಕ್ಟನ್ನು ಬರೀಬೇಕು. ಅಂದ್ರೆ ಸಂಬಂಧಪಟ್ಟ ಸಬ್ಜೆಕ್ಟ್ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಿಮಗೆ ಕೊಟ್ಟು ಕಳಿಸ್ತೀನಿ. ಆ ಸಬ್ಜೆಕ್ಟ್ ಗ್ರೂಪದ ಲಿಂಕನ್ನು ಮುಖಾಂತರ ಕಳಿಸೋದ್ರ ಜಾಯ್ನ್ ಆಗೋದ್ರ ಮುಖಾಂತರ ಸಂಬಂಧಪಟ್ಟ ಎಲ್ಲ ವಿಡಿಯೋಗಳನ್ನು ತಾವು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಕ್ಲಾಸ್.